ಕ್ರೈಸ್ತಿಯ ಸಮಾಜವೇ ಕೇಳ್ತಾ ಇದ್ದೀರಾ? ಮೊದಲು ಸತ್ಯ, ಅದೇ ನಮಗೆ ಬಿಡುಗಡೆ ಮಾಡುತ್ತದೆ. ಆ ಸತ್ಯವೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನಿಗೆ ನಾವು ಸಾಕ್ಷಿಗಳಾಗಿ ಜೀವಿಸಬೇಕೆಂದು ದೇವರು ಪವಿತ್ರಾತ್ಮನನ್ನು ನಮಗೋಸ್ಕರ ಕಳಿಸಿಕೊಟ್ಟಿದ್ದಾರೆ. ಆ ಪವಿತ್ರಾತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡುವಾಗ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸುತ್ತೇವೆ. ಕ್ರಿಸ್ತನ ಕುರಿತಾಗಿ ನಾವು ಮಾತಾಡುತ್ತೇವೆ. ದೇವರು ನಮಗೆ ಹೇಡಿತನದ ಆತ್ಮವನ್ನು ಕೊಡಲಿಲ್ಲ. ಆದ್ರೆ ನೋಡೋಣ ಬನ್ನಿ, 2 ತಿಮೋಥಿ 1ನೇ ಅಧ್ಯಾಯ 7ನೇ ವಚನ. ಪ್ರೀತಿಯು, ಶಕ್ತಿಯು, ಇಂದ್ರಿಯ ನಿಯಂತ್ರಣವುಳ್ಳ ಆತ್ಮವನ್ನೇ ದೇವರು ಕೊಟ್ಟಿದ್ದಾರೆ ಹೊರತು ಹೇಡಿತನದ ಆತ್ಮವನ್ನು ಕೊಡಲಿಲ್ಲ. ದೇವರು ನಮಗೆ ಕೊಟ್ಟಿರುವ ಪವಿತ್ರಾತ್ಮನು ಮೊದಲನೇದಾಗಿ ಶಕ್ತಿಯುಳ್ಳ ಆತ್ಮ, 2ನೇದಾಗಿ ಪ್ರೀತಿಯುಳ್ಳ ಆತ್ಮ, 3ನೇದಾಗಿ ಇಂದ್ರಿಯ ನಿಯಂತ್ರಣಗಳುಳ್ಳಂತಹ ಆತ್ಮ. ದೇವರ ಆತ್ಮನನ್ನು ನೀವು ಹೊಂದಿಕೊಂಡಿರೋದಾದ್ರೆ ನಿಮ್ಮ ಕಣ್ಣುಗಳು ಕಂಟ್ರೋಲ್ ಅಲ್ಲಿ ಇರ್ತವೆ, ನಿಮ್ಮ ದೇಹ ಕಂಟ್ರೋಲ್ ಅಲ್ಲಿ ಇರುತ್ತೆ, ನಿಮ್ಮ ಮಾತುಗಳು ಕಂಟ್ರೋಲ್ ನಲ್ಲಿ ಇರ್ತವೆ, ನಿಮ್ಮ ಕಿವಿಗಳು ಕಂಟ್ರೋಲ್ ಅಲ್ಲಿ ಇರ್ತವೆ, ನಿಮ್ಮ ಶರೀರವು ಕಂಟ್ರೋಲ್ ಅಲ್ಲಿ ಇರುತ್ತೆ. ಅರ್ಥವಾಯ್ತಾ? ಆತ್ಮ ಆತ್ಮ ಅನ್ನುತ್ತೀರಿ, ನೀವೇ ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ನಿಮ್ಮ ಕೈಗಳು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ನಿಮ್ಮ ಕ್ರಿಯೆಗಳು ಕಂಟ್ರೋಲ್ ನಲ್ಲಿ ಇರೋದಿಲ್ಲ, ಆದ್ರೂ ಆತ್ಮ ಆತ್ಮ ಅನ್ನುತ್ತೀರಿ. ಇದು ಅವಮಾನ. ದೇವರ ಆತ್ಮ ಉಳ್ಳಂತಹ ನೀವು ಕಂಟ್ರೋಲ್ ನಲ್ಲಿ ಇರಬೇಕು. ಸ್ವನಿಯಂತ್ರಣ ಎಂಬುದಾಗಿ ಆತ್ಮನ ಫಲಗಳಲ್ಲಿ ಕೊನೆಯದಾಗಿ ಕಾಣಿಸಿಕೊಳ್ಳುತ್ತೆ. ಅಂದರೆ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್. ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಆಸೆಗಳನ್ನು, ನಿಮ್ಮ ಯೋಚನೆಗಳನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಅದೇ ದೇವರು ನಮಗೆ ಕೊಟ್ಟ ಆತ್ಮವಾಗಿದೆ. ಈ ದಿನ ನಮ್ಮಲ್ಲಿ ಎಷ್ಟು ಜನ ಸೆಲ್ಫ್ ಕಂಟ್ರೋಲ್ ಹೊಂದಿಕೊಂಡಿದ್ದೇವೆ ಎಂದು ಒಮ್ಮೆ ಆಲೋಚಿಸಿ. ದೇವರು ನಮಗೆ ಹೇಡಿತನದ ಆತ್ಮವನ್ನು ಕೊಡಲಿಲ್ಲ, ಆದರೆ ಪ್ರೀತಿಯು, ಶಿಕ್ಷಣವು ಮತ್ತು ಇಂದ್ರಿಯ ನಿಯಂತ್ರಣವುಳ್ಳ ಆತ್ಮ ಕೊಟ್ಟಿದ್ದಾರೆ. ಆ ಆತ್ಮ ದೇವರು ನಮ್ಮೊಳಗಿರುವಾಗ ನಾವು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುತ್ತೇವೆ. ಏನಾಗಿದೆ ನಾವು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುವಂತದ್ದು? ಹೇಳಿದೇನಲ್ಲವೇ? ನಾವು ಪಾಪಿಷ್ಠರಾಗಿದ್ದೆವು, ಪಾಪಿಷ್ಠ ಕೆಲಸ ಮಾಡಿದವರಾಗಿದ್ದೆವು, ಪಾಪಿಷ್ಠ ಚಟಗಳಿಗೆ ಬಂಧಿತರಾಗಿ ಜೀವಿಸುತ್ತಾ ಇದ್ದೆವು. ಯಾರು ನಮ್ಮನ್ನು ಬದಲಾಯಿಸ್ಲಿಕ್ಕಾಗಲಿಲ್ಲ, ಯಾವುದು ನಮ್ಮನ್ನು ಬದಲಾಯಿಸ್ಲಿಕ್ಕಾಗಲಿಲ್ಲ. ಕುಟುಂಬಕ್ಕೆ ಭಾರವಾಗಿ ತಯಾರಾಗಿದ್ದೆವು, ಸಮಾಜಕ್ಕೆ ಕೆಟ್ಟವರಾಗಿ ತಯಾರಾಗಿದ್ದೆವು. ನಮ್ಮಿಂದ ಯಾರಿಗೂ ಸುಖ ಇರಲಿಲ್ಲ, ಯಾರಿಗೂ ಸಂತೋಷ ಕೊಟ್ಟಿಲ್ಲ. ಮಾತ್ರವಲ್ಲ, ಎಲ್ಲರಿಗೂ ಕಷ್ಟಕರವಾಗಿ ತಯಾರಾಗಿದ್ದೆವು. ಸಿಟ್ಟು, ಕೋಪವನ್ನು ಹುಟ್ಟಿಸುತ್ತಾ ಇದ್ದೆವು, ಎಲ್ಲರನ್ನು ಕಾಡಿಸುತ್ತಿದ್ದೆವು. ಹಾಗೆ ಹಾಳಾಗಿ ಕೆಟ್ಟು ಹೋಗಿ ಪತನವಾಗುತ್ತಿರುವ ನಮ್ಮನ್ನು ಯೇಸು ಕ್ರಿಸ್ತನು ಒಳ್ಳೆಯ ಮನುಷ್ಯರನ್ನಾಗಿ ಮಾರ್ಪಡಿಸಿದ್ದಾರೆ ಎನ್ನುವಂಥದ್ದೇ ನೀವು ಕೊಡಬೇಕಾದ ಸಾಕ್ಷಿಯಾಗಿದೆ. ಅದೇ 4 ಜನ ನಿಮ್ಮ ಕುರಿತಾಗಿ ಕೊಡಬೇಕಾದ ಸಾಕ್ಷಿಯಾಗಿದೆ. ನಿಜವೇ, ಒಮ್ಮೆ ಕೆಟ್ಟವನಾಗಿದ್ದ, ಬಹಳ ಹಾಳಾಗಿ ಹೋಗಿದ್ದ, ಪಾಪಿಷ್ಠ ಚಟಗಳಿಗೆ ಬಂಧಿತನಾಗಿದ್ದ. ಆದ್ರೆ ಈ ದಿನ ಎಷ್ಟೋ ಒಳ್ಳೆಯವನಾಗಿ ಜೀವಿಸುತ್ತಿದ್ದಾನೆ. ಈ ದಿನ ಎಷ್ಟೋ ಅದ್ಭುತನಾದ ವ್ಯಕ್ತಿಯಾಗಿ ಜೀವಿಸುತ್ತಿದ್ದಾನೆ. ಎಷ್ಟೋ ಮಾರ್ಪಡುವಿಕೆ ಬಂದಿದೆ. ಆ ಮಾರ್ಪಡುವಿಕೆ ಯೇಸು ಕ್ರಿಸ್ತನನ್ನು ನಂಬಿರುವುದರಿಂದ ಬಂದಿದೆ. ಅದನ್ನು ನಾವು ನೋಡ್ತಿದ್ದೇವೆ ಎಂದು ಹೀಗೆ 4 ಜನ ನಿಮ್ಮ ಬಗ್ಗೆ ಮಾತಾಡುವಂತದ್ದೇ ಸಾಕ್ಷಿಯಾಗಿದೆ. ಅದನ್ನೇ ದೇವರು ಕೋರುತ್ತಿದ್ದಾರೆ. ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ಕೊಲೆಗಾರನಿದ್ದ. ಯಾರಿಗಾದರೂ ದುಡ್ಡು ಕೇಳಿದ್ರೆ ಅವ್ರು ಕೊಡಲೇಬೇಕು, ಕೊಡದಿದ್ರೆ ಅವರನ್ನು ಸಾಯಿಸ್ತಾ ಇದ್ದ, ಇಲ್ಲವೇ ಕೈ ಕಾಲು ಮುರಿಯುತ್ತಾ ಇದ್ದ. ಹಾಗಾಗಿ ಊರಲ್ಲಿರುವವರೆಲ್ಲರೂ ಭಯಪಟ್ಟು ಅವನು ಎಷ್ಟು ದುಡ್ಡು ಕೇಳಿದ್ರು ಕೊಡ್ತಾ ಇದ್ರು, ಇಲ್ಲವೇ ಕೈಕಾಲು ಮುರಿಯುತ್ತಾನೆ ಎಂಬ ಭಯವಿತ್ತು. ಅಂತಹ ವ್ಯಕ್ತಿ ಒಂದು ದಿನ ಅದ್ಭುತವಾಗಿ ಯೇಸು ಕ್ರಿಸ್ತನನ್ನು ನಂಬಿ ಮಾರ್ಪಡುತ್ತಾನೆ, ರಕ್ಷಿಸಲ್ಪಡುತ್ತಾನೆ. ಹಾಗೆ ರಕ್ಷಿಸಲ್ಪಟ್ಟು ಸೌಮ್ಯನಾಗಿ, ಸಾಧುವಾಗಿ ಮಾರ್ಪಡ್ತಾನೆ. ಹಾಗೆ ಮಾರ್ಪಟ್ಟಿರುವುದನ್ನು ಸಾಲ ಕೊಟ್ಟವನು ಗಮನಿಸಿ ಅವನ ಬಳಿಗೆ ಬರ್ತಾನೆ. ಬಂದು ಏನ್ ಹೇಳ್ತಾನೆ ಗೊತ್ತಾ? ಗಟ್ಟಿಯಾಗಿ ಕಾಲರ್ ಹಿಡ್ಕೊಳ್ತಾನೆ. ಕಾಲರ್ ಹಿಡ್ಕೊಂಡು, ದುಡ್ಡು ಕೊಡ್ತೀಯಾ ಸಾಯುತ್ತೀಯಾ ಎಂದು ಕೇಳಿದಾಗ, ನಾನು ನಿಮ್ಮ ದುಡ್ಡು ಖಚಿತವಾಗಿ ಕೊಡ್ತೇನೆ, ತೊಂದರೆ ಕೊಡಬೇಡಿ. ಸಡನ್ ಆಗಿ ಕೇಳಿದ್ರೆ ಎಲ್ಲಿಂದ ಕೊಡಲಿ, ಹೇಗೆ ಕೊಡ್ಲಿಕ್ಕಾಗತ್ತೆ? 10 ದಿವಸ ಟೈಮ್ ಕೊಡ್ರಿ. 10 ದಿನ ಇಲ್ಲ, 10 ಗಂಟೆ ಇಲ್ಲ, 10 ನಿಮಿಷ ಟೈಮ್ ಕೊಡ್ತೇನೆ, ಆನಂತರ ನಿನ್ಗೊಂದು ಗತಿ ಕಾಣಿಸ್ತೇನೆ ಎಂದು ಕಿರ್ಚಿ ಕೂಗಾಡುತ್ತಾ ಇದ್ದ. ಇವನ ಬಗ್ಗೆ ಪೂರ್ತಿಯಾಗಿ ಅವನಿಗೆ ಗೊತ್ತಿರಲಿಲ್ಲ. ಸಾಲ ಪಡೆದುಕೊಂಡವನ ಕುರಿತಾಗಿ ಪೂರ್ತಿಯಾಗಿ ಗೊತ್ತಿಲ್ಲದಂತವನು ಗಟ್ಟಿಯಾಗಿ ಕಿರ್ಚುತ್ತಿದ್ದ. ಅಷ್ಟರಲ್ಲಿಯೇ ಒಬ್ಬನು ಕುಂಟುತ್ತಾ ಬಂದು ಕಿರ್ಚಿ ಕೂಗಾಡುವಂತವನನ್ನು ದೂರ ತಳ್ಳಿ ಹಾಕ್ತಾನೆ. ನಿಲ್ಲಯ್ಯ, ನಿಲ್ಲು ಅನ್ನುತ್ತಾನೆ. ನನ್ನನ್ನು ಯಾಕೆ ದೂರ ತಳ್ಳುತ್ತಾ ಇದ್ದಿ? ಸಾಲ ತಕೊಂಡು ಇವನು ಕೊಡ್ತಾ ಇಲ್ಲ, ಅದಕ್ಕೆ ಕಾಲರ್ ಹಿಡ್ಕೊಂಡಿದ್ದೇನೆ ಅಂದ. ಆಗ ಕುಂಟ್ಕೊಂಡು ಬಂದವನು ಹೇಳ್ತಾನೆ, ನೋಡಿ ಸಾರ್, ಅವನು ಕೊಡ್ತೇನಂದಿರೋದಾದ್ರೆ ಖಚಿತವಾಗಿಯೂ ಕೊಡ್ತಾನೆ. ಮಧ್ಯದಲ್ಲಿ ನೀನೇನು ಸಾಕ್ಷಿ? ಹೌದು, ನಾನೇ ಸಾಕ್ಷಿ. ಅವನು ಯಾರೆಂದು ಗೊತ್ತಿಲ್ಲದೆ ಕಾಲರ್ ಹಿಡ್ಕೊಂಡಿದಿ. ಒಮ್ಮೆ ನಾನು ಕೂಡ ಹೀಗೆ ಕಾಲರ್ ಹಿಡ್ಕೊಂಡಿದ್ದೆ. ಈ ಕಾಲ್ ಮುರಿದಾಕಿದ. ಅಂದಿನಿಂದ ಕುಂಟುತ್ತಾ ತಿರುಗಾಡ್ತಿದ್ದೇನೆ.
ಇಂತಹ ಕ್ರೂರ ವ್ಯಕ್ತಿಯನ್ನು ಯೇಸು ಮಾರ್ಪಡಿಸಿರುವುದರಿಂದಲೇ ನಿನ್ನ ಕೈಕಾಲು ಮುರಿಯಲಿಲ್ಲ. ಇಲ್ಲವಾದ್ರೆ ನೀನು ನನ್ನೊಂದಿಗೆ ಕುಂಟುತ್ತಾ ತಿರುಗಾಡ್ತಾ ಇದ್ದೆ. ಇವನು ನಿಜವಾಗ್ಲೂ ಮಾರ್ಪಟ್ಟಿರೋದ್ರಿಂದಲೇ ನೀನು ಬದುಕಿದ್ದೀಯಂದ. ಇದು ನಿಜವಾದ ಸಾಕ್ಷಿ. ನಿಮ್ಮ ಕುರಿತಾಗಿ ಮತ್ತೊಬ್ಬರು ಕೊಡುವಂತದ್ದೇ ಸಾಕ್ಷಿಯಾಗಿದೆ. ಕೇಳ್ತಿದ್ದೇನೆ, ನಿಮ್ಮ ಕುರಿತಾಗಿ ಯಾರಾದ್ರೂ ಸಾಕ್ಷಿ ಕೊಡಬೇಕಾದಾಗ ಏನೆಂದು ಸಾಕ್ಷಿ ಕೊಡ್ತಾರೆ? ಅದ್ಭುತನಾದ ಆತ್ಮಿಕನು, ಅದ್ಭುತನಾದ ಪ್ರೀತಿಯುಳ್ಳ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಸಹಾಯ ಮಾಡುವ ವ್ಯಕ್ತಿ, ಅನೇಕರಿಗೆ ಮೇಲು ಮಾಡುವ ವ್ಯಕ್ತಿ, ಉಪಕಾರ ಮಾಡುವ ವ್ಯಕ್ತಿ, ಪ್ರಾರ್ಥಿಸುವ ವ್ಯಕ್ತಿ. ಕೇಳ್ತಿದ್ದೇನೆ, ನಿಮ್ಮ ಕುರಿತಾಗಿ ನಿಮ್ಮ ಸುತ್ತಲಿರುವವರು ಏನೆಂದು ಸಾಕ್ಷಿ ಕೊಡ್ತಿದ್ದಾರೆ? ಯಾವ ಸಾಕ್ಷಿ ಹೊಂದಿಕೊಂಡಿದ್ದೀರಿ? ಒಮ್ಮೆ ಆಲೋಚಿಸಿರಿ. ಸತ್ಯವನ್ನು ಅಂಗೀಕರಿಸಿರುವ, ಸತ್ಯವನ್ನು ತಿಳಿದುಕೊಂಡಿರುವ ನೀವು ಆ ಸತ್ಯಕ್ಕೆ ಸಾಕ್ಷಿಯಾಗಿ ಜೀವಿಸಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಕ್ರೈಸ್ತಿಯ ಸಮಾಜವೇ, ನಿಮ್ಮ ಕುರಿತು ನೀವು ಹೇಳಿಕೊಳ್ಳುವುದು ಸಾಕ್ಷಿ ಅಲ್ಲ. ನಿಮ್ಮ ಜೀವಿತದಲ್ಲಿ ದೇವರು ತಂದಿರುವ ಮಾರ್ಪಡುವಿಕೆಯ ಕುರಿತಾಗಿ ಹೇಳುವಂತದ್ದೇ ಸಾಕ್ಷಿಯಾಗಿದೆ. ಆ ಮಾರ್ಪಡುವಿಕೆ ಕಾರಣವಾದ ಕ್ರಿಸ್ತ ಯೇಸುವಿನ ಕುರಿತು ನೀವು ಹೇಳುವಂತದ್ದೇ ಸಾಕ್ಷಿಯಾಗಿದೆ. ಕೇಳ್ತಿದ್ದೇನೆ, ಯಾವ ಸಾಕ್ಷಿ ಉಳ್ಳವರಾಗಿದ್ದೀರಿ? ನಿಮ್ಮ ಕುರಿತು ಯಾರಾದರೂ ಸಾಕ್ಷಿ ಕೊಡಬೇಕಾದ್ರೆ ಎಂತಹ ಸಾಕ್ಷಿ ಕೊಡ್ತಿದ್ದಾರೆ? ನಿಜವೇ ಇವಳು ಒಮ್ಮೆ ಜಗಳ ಗಂಟೆಯಾಗಿದ್ದಳು, ಆದ್ರೆ ಎಷ್ಟು ಚೆನ್ನಾಗಿ ಮಾರ್ಪಟ್ಟಿದ್ದಾಳೆ. ಆ ಯೇಸು ಮಾರ್ಪಡಿಸಿದ್ದಾರೆ. ನಿಜವೇ ಬಹಳ ಕುಡುಕನಾಗಿದ್ದ, ನನಗೆ ಗೊತ್ತು. ನನ್ನೊಂದಿಗೆ ಒಮ್ಮೆ ಕುಡ್ದಿದ್ದ, ಆದ್ರೆ ಈಗ ಕುಡುಕರ ತಂಟೆಗೆ ಹೋಗ್ತಿಲ್ಲ. ಪೂರ್ತಿಯಾಗಿ ಮಾರ್ಪಟ್ಟಿದ್ದಾನೆ. ಇದು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದ್ರೆ, ಯೇಸು ನನಗೆ ದರ್ಶಿಸಿದ್ದಾರೆ, ಕುಡುಕುತನದಿಂದ ಬಿಡಿಸಿದ್ದಾರೆ ಎಂದು ಹೇಳಿದ್ದಾನೆ. ಅಂದಿನಿಂದ ಇಂದಿನವರೆಗೂ ಮತ್ತೆ ನನ್ನೊಂದಿಗೆ ಕುಡಿಯಲು ಬರಲಿಲ್ಲ. ಅದು ಸಾಕ್ಷಿ. ಅಂದ್ರೆ ಒಂದು ಕಾಲದಲ್ಲಿ ಕಳ್ಳನಾಗಿದ್ದ, ಒಂದು ಕಾಲದಲ್ಲಿ ಜೂಜುಗಾರನಾಗಿದ್ದ, ಒಂದು ಕಾಲದಲ್ಲಿ ಕುಡುಕನು ಅಲಿಮಾರಿಯೂ ಆಗಿದ್ದ, ಒಂದು ಕಾಲದಲ್ಲಿ ಪಾಪಿಷ್ಠನಾಗಿದ್ದ, ಆದರೆ ಈ ದಿನ ಎಷ್ಟೋ ಮಾರ್ಪಟ್ಟಿದ್ದಾನೆ. ಆ ಮಾರ್ಪಡುವಿಕೆಗೆ ಕಾರಣ ಅವನು ನಂಬಿರುವಂತಹ ದೇವರಿಂದಲೇ ಸಾಧ್ಯವಾಯಿತು. ಅದು ಸಾಕ್ಷಿ. ಅಂದ್ರೆ ಮನೆಯಲ್ಲಿರುವ ನಿಮ್ಮ ಹೆಂಡತಿ ನಿಮ್ಮ ಕುರಿತಾಗಿ ಒಳ್ಳೆ ಸಾಕ್ಷಿ ಕೊಡದಿದ್ದರೆ, ಮನೆಯಲ್ಲಿರುವ ನಿಮ್ಮ ಗಂಡನೇ ನಿಮ್ಮ ಕುರಿತು ಒಳ್ಳೆ ಸಾಕ್ಷಿ ಕೊಡದೇ ಇದ್ದರೆ, ಮನೆಯಲ್ಲಿರುವಂತಹ ನಿಮ್ಮ ಹೆತ್ತ ಮಗನು ಮಗಳು ನಿಮ್ಮ ಕುರಿತಾಗಿ ಒಳ್ಳೆ ಸಾಕ್ಷಿ ಕೊಡದೇ ಇದ್ದರೆ, ಕೇಳ್ತಿದ್ದೇನೆ, ಎಲ್ಲಿದೆ ನಿಮಗೆ ಸಾಕ್ಷಿ? ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಸುತ್ತಲೂ ಇರುವಂತವರು ನಿಮ್ಮ ಕುರಿತಾಗಿ ಒಳ್ಳೆ ಸಾಕ್ಷಿ ಕೊಡದೇ ಇದ್ದರೆ, ಯಾಕೆ ಬೇಕು ನಿಮ್ಮ ಭಕ್ತಿ? ಯಾರಿಗೆ ಬೇಕು ನಿಮ್ಮ ಭಕ್ತಿ? ಸಭೆಗೆ ಹೋಗುತ್ತಾ, ವಾಕ್ಯ ಕೇಳುತ್ತಾ, ಪ್ರಾರ್ಥನೆ ಮಾಡುತ್ತಾ, ಉಪವಾಸವಿರುತ್ತಾ, ಕೆಲಸ ಮಾಡುವ ಸ್ಥಳದಲ್ಲಿ ಒಳ್ಳೆ ಸಾಕ್ಷಿ ಹೊಂದಿರದಿದ್ದರೆ ಅದು ದೇವರಿಗೆ ಅವಮಾನವಲ್ಲವೋ? ಕುಟುಂಬ ಮಾರ್ಪಡಬೇಕೆಂದು ಆಶಿಸುತ್ತಾ ಇದ್ದೀರಿ, ಗಂಡನು ಮಾರ್ಪಡಬೇಕು, ಹೆಂಡತಿ ಮಾರ್ಪಡಬೇಕು, ನಿಮ್ಮ ಮಕ್ಕಳು ಮಾರ್ಪಡಬೇಕೆಂದು ಬಯಸುತ್ತಾ ಇದ್ದೀರಿ, ಅವರ ರಕ್ಷಣೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಿ, ಆದ್ರೆ ಅವರೇ ನಿಮ್ಮ ಬಗ್ಗೆ ಒಳ್ಳೆ ಸಾಕ್ಷಿ ಕೊಡದೇ ಇರೋದಾದ್ರೆ ಹೇಗೆ ಬರುತ್ತೆ ಅವರಲ್ಲಿ ಮಾರ್ಪಡುವಿಕೆ? ಒಂದು ಸಾರಿ ಆಲೋಚಿಸಿರಿ. ಪರಿಚರ್ಯ ಮಾಡುತ್ತಿರುವ ಸ್ಥಳದಲ್ಲಿ, ಸೇವೆ ಮಾಡುತ್ತಿರುವ ಸ್ಥಳದಲ್ಲಿ ನಿಮ್ಮ ಸುತ್ತಲೂ ಇರುವವರೇ ನಿಮ್ಮಲ್ಲಿ ಆತ್ಮಿಕತೆ ನೋಡ್ತಾ ಇಲ್ಲ, ನಿಮ್ಮ ಮಾತಿನಲ್ಲಿ ಆತ್ಮಿಕತೆ ನೋಡ್ತಾ ಇಲ್ಲ, ನಿಮ್ಮ ಪ್ರವರ್ತನೆಯಲ್ಲಿ ಆತ್ಮಿಕತೆ ನೋಡ್ತಾ ಇಲ್ಲ, ನೀವು ಸೇವೆ ಮಾಡುವ ವಿಧಾನದಲ್ಲಿ ಮಾರ್ಪಡುವಿಕೆ ನೋಡ್ತಾ ಇಲ್ಲ, ಆತ್ಮಿಕತೆಯೂ ನೋಡ್ತಾ ಇಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ಸಾಕ್ಷಿ ಕೊಡಬೇಕಾದಾಗ, ಅಯ್ಯೋ ಸೇವೆ ಮಾಡ್ತಿದ್ದಾನೆ ಆದ್ರೆ ಸಾಯಿಸಿ ಬಿಡ್ತಿದ್ದಾನೆ ಅನ್ನುತ್ತಾರೆ. ಇದೋ ಸಾಕ್ಷಿ? ಬಾಯಿ ತೆರೆದ್ರೆ ಸಾಕು, ಸುಲಭವಾಗಿ ಸುಳ್ಳು ಹೇಳಿ ಬಿಡ್ತಾನೆ. ಇದೋ ಸಾಕ್ಷಿ? ಬಾಯಿಗೆ ಬಂದಂತೆ ಮಾತಾಡ್ತಾನೆ. ಇದೋ ಸಾಕ್ಷಿ? ಸೇವೆ ಸೇವೆ ಅನ್ನುತ್ತಾನೆ, ಆದ್ರೆ ಸೇವಕನಿಗಿರ್ಬೇಕಾದ ಲಕ್ಷಣಗಳಲ್ಲಿ ಒಂದೂ ಇಲ್ಲ. ಇದೋ ನಿಮ್ಮ ಕುರಿತು ಕೊಡುವ ಸಾಕ್ಷಿ. ನಾಲಿಗೆ ಕಂಟ್ರೋಲ್ ಅಲ್ಲಿ ಇರಲ್ಲ, ಇಮೋಷನ್ಸ್, ಕೋಪ ಕಂಟ್ರೋಲ್ ಅಲ್ಲಿ ಇರಲ್ಲ, ಮನುಷ್ಯನೇ ಕಂಟ್ರೋಲ್ ಅಲ್ಲಿ ಇರಲ್ಲ. ಸೇವೆ ಮಾಡ್ತಾ ಇದ್ದಾಗಿಯೂ ಜೊತೆ ಸೇವಕರಿಗೆ ಒಂದು ಮಾದರಿಯಾಗಿರಲ್ಲ. ಈ ದಿನ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಸಿಸ್ಟರ್ಸ್ ಗಳಿಗೆ, ಬ್ರದರ್ಸ್ ಗಳಿಗೆ ಕೇಳ್ತಾ ಇದ್ದೇನೆ, ನಿಮ್ಮ ಸುತ್ತಲೂ ಸೇವೆ ಮಾಡುವಂತವರು ನಿಮ್ಮನ್ನು ನೋಡಿ ಅದ್ಭುತನಾದ ಸೇವಕನು, ಅದ್ಭುತನಾದ ಆತ್ಮಿಕನು, ಅವನನ್ನು ನೋಡಿ, ಆಕೆಯನ್ನು ನೋಡಿ ಮತ್ತಷ್ಟು ಬಲವಾಗಿ ಸೇವೆ ಮಾಡಬೇಕನ್ನುತ್ತಿದ್ದೇವೆ ಎಂಬುದಾಗಿ ನಿಮ್ಮ ಕುರಿತು ಅವರು ಆದರ್ಶಕರವಾದ ಜೀವಿತವನ್ನು ನೋಡಿ ಸಾಕ್ಷಿ ಕೊಡೋದಾದ್ರೆ ನೀವು ನಿಜವಾದ ಸೇವಕನು, ಸೇವಕಳು ಆಗಿರ್ತೀರಿ. ಸಾಧಾರಣವಾಗಿ ನಾನು ಹೇಳ್ತಾ ಇರ್ತೇನೆ, ನಮ್ಮ ಟೀಮಿನವರಿಗೆಲ್ಲ, ನನ್ನೊಂದಿಗೆ ಸೇವೆ ಮಾಡುವವರೆಲ್ಲರೊಂದಿಗೆ ಕೂತ್ಕೊಂಡಾಗ ಕೇಳ್ತೇನೆ, ಒಂದು ವೇಳೆ ನೀವೇನಾದ್ರೂ ಕ್ಯಾಪ್ಟನ್ ಆಗಿರೋದಾದ್ರೆ ಯಾರನ್ನು ಮೊದಲು ಹೊರಗೆ ತೆಗೆದು ಹಾಕ್ತೀರಿ ಹೇಳ್ರಿ ಎಂದು ಕೇಳ್ತೇನೆ. ಸ್ಲಿಪ್ ಕಳಿಸ್ತಾರೆ, ಬರೆದು ಕೊಡಿ ಅಂದಾಗ, ಹಾಗೆ ಬರೆದು ಕೊಡಿರಿ ಅಂದಾಗ ಕೆಲವು ಹೆಸರು ಬರೆದು ಕೊಡ್ತಾರೆ. ಅಯ್ಯೋ, ಇಂಥ ಮನುಷ್ಯನೊಂದಿಗೆ ನಾವು ಸೇವೆ ಮಾಡ್ಲಿಕ್ಕಾಗಲ್ಲ, ಇವರೊಂದಿಗೆ ನಾವು ಸೇವೆ ಮಾಡ್ಲಿಕ್ಕಾಗಲ್ಲ ಎಂಬ ಹೆಸರು ಬರೆದು ಕೊಡ್ತಾರೆ. ಅವು ನನ್ನ ಬಳಿಗೆ ಬರ್ತವೆ. ಒಂದು ಅಂದಾಜು ನನಗುಂಟಾಗುತ್ತೆ, ಓಹೋ ಈ ಮನುಷ್ಯ ಸೇವೆಗೆ ಯೋಗ್ಯನಲ್ಲ, ಹಾಗಾಗಿ ಇವರೇ ತೆಗೆದು ಹಾಕ್ಬೇಕನ್ನುತ್ತಿದ್ದಾರೆ.
ಹಾಗೆ ಕಲ್ವರಿ ಸೋಲ್ಜರ್ಸ್ ಟೀಮ್ ನಲ್ಲಿ ನನ್ನೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುವ ಕೆಲವು ಸಾವಿರಾರು ಜನರು ಸೇವಕರಿಗೂ ಕೂಡ ಕೆಲವೊಂದು ಸಾರಿ ನಾನು ಈ ಪರೀಕ್ಷೆ ಇಡುತ್ತೇನೆ. ನಿಮ್ಮ ಟೀಮ್ ನಲ್ಲಿ ಸೇವೆಗೆ ಅಡ್ಡಬಂಡೆಯಾಗಿ, ಸೇವೆಗೆ ನಷ್ಟಕರವಾಗಿ, ಸೇವೆಗೆ ಕಷ್ಟ ಕಲ್ಪಿಸುವಂತವರಾಗಿ ನೀವು ಯಾರನ್ನು ಭಾವಿಸುತ್ತೀರೋ ಅಂತಹ 3 ಜನರ ಹೆಸರು ಬರೆಯಿರಿ ಅಂದ್ರೆ ಬರೆದು ಕೊಡ್ತಾರೆ. ಸೇವೆಯಲ್ಲಿ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ, ಆದ್ರೆ ಸೇವೆಗೆ ಅಡ್ಡಬಂಡೆ ಅಂತ ಇರ್ತಾರೆ, ಕೈಲಾಗದಂತವರಾಗಿರ್ತಾರೆ. ನಿಮ್ಮ ಕೈಯಲ್ಲಿ ಎಷ್ಟು ಬಲ ಇದೆ ಎಂದು ತಿಳಿದುಕೊಳ್ಳಬೇಕಾದ್ರೆ ಒಂದು ಬಕೆಟ್ ಅಲ್ಲಿ ನೀರಿಟ್ಟು ಅದನ್ನು ಹೊತ್ಕೊಂಡು ಬಾ ಅಂದಾಗ ಗೊತ್ತಾಗುತ್ತೆ. ಆ ಬಕೆಟ್ ನೀರು ನಿಮಗೆ ಕೊಡದಂತೆ ನಿಮ್ಮ ಬಲ ನಾನು ಹೇಗೆ ನೋಡಬಲ್ಲೆ? ಅಬ್ಬೋ ನೀವು ಬಲ ಇದೆ ಅಂತ ಹೀಗೆಲ್ಲ ಮಾಡಬಹುದು, ಈ ರೀತಿಯಾಗಿ ತೋರಿಸ್ತಾ ಇರಬಹುದು, ಆ ರಾಡ್ ಈ ರಾಡ್ ಎತ್ತುತ್ತಾ ಇರಬಹುದು. ಆದ್ರೆ ನಿಮಗೆ ಬಲ ಇದೆಯೋ ಇಲ್ಲವೋ ಎಂದು ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮಗೆ ಯಾವ್ದಾದ್ರೂ ಒಂದು ಭಾರವಾದ ಕೆಲಸ ಒಪ್ಪಿಸಬೇಕು. ಆ ಕೆಲಸ ನೀವು ಮಾಡೋದಾದ್ರೆ ಕೆಲಸಕ್ಕೆ ಬರ್ತೀರಿ, ಅದು ಕೆಲಸ ಮಾಡದಿದ್ರೆ ನೀವು ಕೆಲಸಕ್ಕೆ ಬಾರದವರು. ತೋರ್ವಿಕೆಗೆ ಮಾತ್ರ. ಅರ್ಥವಾಗ್ತಿದೆಯಾ? ಇಂಥವರನ್ನು ಸೇವೆಯಲ್ಲಿ ಎಷ್ಟೋ ಜನರನ್ನು ನೋಡಿದ್ದೇನೆ. ತೋರುವಿಕೆಗೆ ಎಷ್ಟೋ ಚೆನ್ನಾಗಿ ಮಾತಾಡ್ತಾರೆ, ಎಷ್ಟೋ ಆತ್ಮಿಕತೆ ತೋರ್ಪಡಿಸ್ತಾರೆ, ಎಷ್ಟೋ ಆತ್ಮೀಕರಂತೆ ಹೊರಗೆ ತೋರಿಸಿಕೊಳ್ತಾರೆ. ಆದರೆ ನನಗೆ ಗೊತ್ತು ಅವರು ಸೇವೆಯಲ್ಲಿ ನಿಜವಾಗಲೂ ಕೆಲಸಕ್ಕೆ ಬರುವವರೋ ಇಲ್ಲವೋ ಎಂದು. ಎಲ್ಲವೂ ಗೊತ್ತಿಲ್ಲದೆ ಇರುವಂತಹ ನನಗೆ ಇಷ್ಟು ಅವಗಾಹನ ಇರೋದಾದ್ರೆ ಎಲ್ಲವೂ ಗೊತ್ತಿರುವ ದೇವರಿಗೆ ಎಷ್ಟು ಸ್ಪಷ್ಟವಾಗಿ ಅವಗಾಹನ ನಮ್ಮ ಬಗ್ಗೆ ಇರುತ್ತೆ ಎಂದು ಒಮ್ಮೆ ಆಲೋಚಿಸಿರಿ. ಕ್ರೈಸ್ತಿಯ ಸಮಾಜವೇ, ಮೊದಲನೇದಾಗಿ ಸತ್ಯ ನಾವು ಹೊಂದಿಕೊಂಡಿರಬೇಕು. ಎರಡನೇದಾಗಿ ಸಾಕ್ಷಿಯನ್ನು ನಾವು ಖಚಿತವಾಗಿ ಹೊಂದಿಕೊಂಡಿರಬೇಕು. ಮೂರನೇದಾಗಿ ಸಭೆ. ಯಾವ ಸಭೆ? ಶುದ್ಧವಾದ ಸಭೆ, ಶುದ್ಧವಾದ ವಾಕ್ಯ ಸಾರುವಂತಹ ಸಭೆ ಹೊಂದಿರಬೇಕು. ಒಂದು ಕಾಲದಲ್ಲಿ ಐನ್ಸ್ಟೀನ್ ಎಂಬ ಒಬ್ಬ ದೊಡ್ಡ ಜ್ಞಾನಿ ಇರುತ್ತಾ ಇದ್ರು. ಪಾಸ್ಟರ್ ಅವರು ವಾಕ್ಯ ಸಾರಿದ ನಂತರ ಒಬ್ಬ ಸಭೆಯ ಸದಸ್ಯನು ಪಾಸ್ಟರ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡುತ್ತಾ ಒಂದು ಮಾತು ಹೇಳ್ತಾನೆ, ಪಾಸ್ಟರ್ ಅವರೇ, ನೀವು ಐನ್ಸ್ಟೀನ್ ಗಿಂತಲೂ ದೊಡ್ಡ ಜ್ಞಾನೇ ಆಗಿದ್ದೀರಿ ಅಂದ್ರು. ಪಾಸ್ಟರ್ ಅವ್ರಿಗೆ ಏನೂ ಅರ್ಥ ಆಗ್ಲಿಲ್ಲ. ಇದೇನು ಮಗನೇ, ಹೀಗ್ಯಾಕೆ ನನ್ನನ್ನು ಐನ್ಸ್ಟೀನ್ ಅವರೊಂದಿಗೆ ಹೋಲಿಸ್ತಿದಿ ಎಂದು ಕೇಳಿದಾಗ, ಏನಿಲ್ಲ ಪಾಸ್ಟ್ರೆ, ಐನ್ಸ್ಟೀನ್ ಮಹಾಜ್ಞಾನಿ ಆಗಿದ್ರಂತೆ. ಅವರು ಮಾತಾಡುತ್ತಿರುವಾಗ 100 ಮಂದಿಯಲ್ಲಿ ಕೇವಲ 10 ಮಂದಿಗೆ ಅರ್ಥ ಆಗ್ತಾ ಇತ್ತಂತೆ. ನೀವು ಅವರಿಗಿಂತಲೂ ದೊಡ್ಡ ಜ್ಞಾನಿ ಆಗಿದ್ದೀರಿ. ಅದೇ ಯಾಕೆ ನಮ್ಮ ಸಭೆಯಲ್ಲಿರುವ 100 ಮಂದಿಯಲ್ಲಿ ಕನಿಷ್ಠ ಒಬ್ರಿಗೂ ಕೂಡ ನೀವು ಏನ್ ಮಾತಾಡ್ತೀರಿ ಎಂದು ಅರ್ಥ ಆಗಲ್ಲ. ಹಾಗಾಗಿ ಅವನಿಗಿಂತಲೂ ದೊಡ್ಡ ಜ್ಞಾನಿ ನೀವು. ಈ ದಿನ ಕೆಲವರು ವಾಕ್ಯ ಸಾರುವಾಗ ಯಾರಿಗೂ ಅರ್ಥ ಆಗಲ್ಲ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಈ ಕಲ್ವರಿ ಸ್ವರ ವೀಕ್ಷಿಸುವಂತಹ ನೀವು, ದೀನ ಸೇವಕನಾದ ನಾನು ದೇವರ ವಾಕ್ಯ ಸಾರುವಾಗ ನೀವು ಕೇಳ್ತಿರುವಾಗ ನಿಮ್ಮಲ್ಲಿ ಎಷ್ಟು ಜನ ದೇವರು ನನ್ನೊಂದಿಗೆ ಮಾತಾಡ್ತಿದ್ದಾರೆ, ದೇವರೇ ಮಾತಾಡ್ತಿದ್ದಾರೆ ಎಂಬ ಭಾವನೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಉಂಟಾಗಿರುತ್ತೆ? ಒಮ್ಮೆ ಕೈ ತೋರಿಸುವಿರಾ? ಅದಕ್ಕೆ ಕಾರಣ ಗೊತ್ತಾ? ಈ ದೀನ ಸೇವಕನಾದ ನನ್ನೊಳಗೆ ದೇವರ ಆತ್ಮ, ದೇವರು ಅನುಗ್ರಹಿಸಿರುವುದರಿಂದಲೇ ಇಲ್ಲಿ ನಾನು ವಾಕ್ಯ ಸಾರುತ್ತಾ ಇರುವಾಗ ಅದರಲ್ಲಿ ಸ್ಪಷ್ಟತೆ ಇರುತ್ತೆ. ಕಲ್ವರಿ ಸ್ವರದಲ್ಲಿ ನೀವು ವಾಕ್ಯ ಕೇಳ್ತಿರುವಾಗ ನಿಮಗೆ ಶುದ್ಧ ವಾಕ್ಯ ಕಾಣುತ್ತೆ. ಕಲ್ವರಿ ಸ್ವರದಲ್ಲಿ ನೀವು ವಾಕ್ಯ ಸಂದೇಶ ಕೇಳುವಾಗ ವಾಕ್ಯ ಸಂದೇಶ ವಾಕ್ಯಾನುಸಾರವಾಗಿಯೇ ಇರುತ್ತೆ. ಕಾರಣ ಗೊತ್ತಾ? ಇದು ಪರಿಶುದ್ಧಾತ್ಮ ದೇವರ ಪ್ರೇರೇಪಣೆಯಿಂದ ಸಾರಲ್ಪಡುವಂತಹ ಸಂದೇಶಗಳು ಆಗಿರೋದ್ರಿಂದಲೇ. ಅಂತಹ ಶುದ್ಧವಾದ ಸಭೆಯಾಗಿರೋದ್ರಿಂದ ಅಥವಾ ಸೇವೆಯಾಗಿರೋದ್ರಿಂದ, ವಾಕ್ಯಕ್ಕೋಸ್ಕರ, ಶುದ್ಧವಾದ ವಾಕ್ಯಕ್ಕೋಸ್ಕರ ಅನೇಕರು ದೇವರ ಸನ್ನಿಧಿಗೆ ಬರ್ತಿದ್ದಾರೆ. ಸಭೆಯಲ್ಲಿರುವ ಮೊಟ್ಟ ಮೊದಲ ಲಕ್ಷಣ ಪರಿಶುದ್ಧ ವಾಕ್ಯ. ಒಮ್ಮೆ 25 ಜನರಿಂದ ಪ್ರಾರಂಭಿಸಲಾದ ಈ ಚಿಕ್ಕ ಸಭೆ ಲಕ್ಷಾಂತರ ಸದಸ್ಯರಿರುವ ಸಭೆಯನ್ನಾಗಿ, ಪ್ರಪಂಚ ನಾಯಕರನ್ನೇ ಆಕರ್ಷಿಸುವಂತಹ ಸಭೆಯಾಗಿ, ಪ್ರಪಂಚದ ಸಭೆಗಳ ಮೇಲೆ ಪ್ರಭಾವ ಬೀರುವ ಸಭೆಯನ್ನಾಗಿ ದೇವರು ನಮ್ಮ ಸಭೆಯನ್ನು ಆಶೀರ್ವದಿಸಿದ್ದಾರೆ. ದೇವರಿಗೆ ಮಹಿಮೆ, ಘನತೆ, ಪ್ರಭಾವಗಳು ಎಂದೆಂದಿಗೂ ಉಂಟಾಗಲಿ. ನೀವು ಖಚಿತವಾಗಿಯೂ ಶುದ್ಧವಾದ ಸಭೆಗೆ ಸದಸ್ಯನಾಗಿರಬೇಕು. ಶುದ್ಧವಾದ ವಾಕ್ಯವನ್ನು ಪ್ರಕಟಿಸುವಂತಹ ಸಭೆಗೆ ಸದಸ್ಯನಾಗಿರಬೇಕು. ಯಾವುದು ಶುದ್ಧವಾದ ಸಭೆ? ಪರಿಶುದ್ಧ ಸತ್ಯವೇದವನ್ನು ಬೋಧಿಸುವಂತಹ ಸಭೆಯೇ ಆಗಿದೆ. ಎರಡನೇದು, ಪ್ರೀತಿಯನ್ನು ಹಂಚುವಂತಹ ಸಭೆಯೇ ಶುದ್ಧವಾದ ಸಭೆಯಾಗಿರುತ್ತೆ. ಮೂರನೇದು, ಪ್ರಾರ್ಥನೆ ಮಾಡುವಂತಹ ಸಭೆಯೇ ಶುದ್ಧವಾದ ಸಭೆಯಾಗಿರುತ್ತೆ. ನಾಲ್ಕನೇದು, ಪರಿಶುದ್ಧತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಸಭೆಯೇ ಶುದ್ಧವಾದ ಸಭೆಯಾಗಿರುತ್ತೆ. ಕೇಳ್ತಿದ್ದೇನೆ, ನೀವು ಕಲ್ವರಿ ಟೆಂಪಲ್ಗೆ ಎಂದಾದರೂ ಬಂದಿರೋದಾದ್ರೆ ಅಲ್ಲಿ ಪರಿಶುದ್ಧ ವಾಕ್ಯ, ಇಲ್ಲವೇ ಪ್ರಭು ಯೇಸುವಿನ ವಾಕ್ಯ,
ಪ್ರಭು ಯೇಸುವಿನ ಪ್ರೀತಿ, ಪ್ರಭು ಯೇಸುವಿನ ಪ್ರಾರ್ಥನೆ, ಪರಿಶುದ್ಧತೆ ನೀವು ಕಂಡುಕೊಳ್ತೀರೋ ಇಲ್ಲವೋ ಆಲೋಚನೆ ಮಾಡಿರಿ. ಪ್ರಭು ಯೇಸುವಿನ ವಾಕ್ಯ, ಪ್ರಾರ್ಥನೆ, ಪ್ರೀತಿ, ಪರಿಶುದ್ಧತೆ, ಈ 4 ಕಲ್ವರಿ ಟೆಂಪಲ್ ನಲ್ಲಿ ನಾವು ನೋಡ್ತೇವೆ ಅನ್ನುವಂಥವ್ರು ಒಮ್ಮೆ ಕೈ ಎತ್ತಿ ತೋರಿಸುವಿರಾ? ಯಶ್. ಸತ್ಯ ಉಳ್ಳವರಾಗಿರಬೇಕು, ಸಾಕ್ಷಿ ಉಳ್ಳವರಾಗಿರಬೇಕು, ಶುದ್ಧವಾದ ಸಭೆ ಉಳ್ಳವರಾಗಿರಬೇಕು ಮತ್ತು ಶುದ್ಧವಾದ ಸಭೆಯಲ್ಲಿ ಇರಬೇಕಾದ 4 ಮೂಲ ಸ್ತಂಭಗಳು ಏನಾಗಿವೆ? ಮೊದಲನೇದಾಗಿ ಪರಿಶುದ್ಧ ವಾಕ್ಯ, ಇಲ್ಲವೇ ಪ್ರವಾದಾತ್ಮಕವಾದ ವಾಕ್ಯ. ಎರಡನೇದು ಪ್ರೀತಿ ಇರಬೇಕು. ಮೂರನೇದು ಪ್ರಾರ್ಥನೆ ಇರಬೇಕು. ನಾಲ್ಕನೇದು ಪರಿಶುದ್ಧತೆ ಇರಬೇಕು. ಕಲ್ವರಿ ಟೆಂಪಲ್ ಪ್ರೀತಿಯ ನೆಲೆಯಾಗಿದೆ ಎಂಬುದು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ. ಅದಕ್ಕಾಗಿ ತಾನೇ ಪೇರೆಂಟ್ಸ್ ಹೋಮ್ ನಾವು ಆರಂಭಿಸಿರೋದು. ಯಾವ ತಂದೆ ತಾಯಿಗಳಿಗೆ ಮಕ್ಕಳು ಸರಿಯಾಗಿ ನೋಡಿಕೊಳ್ಳದೆ ಮನೆಯಿಂದ ಹೊರಗೆ ಹಾಕಿ ತಳ್ಳಿ ಬಿಡುತ್ತಾರೋ ಅಂಥವ್ರನ್ನೆಲ್ಲ ಸೇರಿಸಿಕೊಂಡು ತಂದೆ ಎಂದು ತಾಯಿ ಎಂದು ಭಾವಿಸಿ ಅವರಿಗೆ ಚೆನ್ನಾಗಿರುವ ಆಹಾರ ಆಗಿರಬಹುದು, ವಸತಿ ಆಗಿರಬಹುದು, ವೈದ್ಯಕೀಯ ಆಗಿರಬಹುದು ಏರ್ಪಡಿಸಲು ಕಾರಣ ಗೊತ್ತಾ? ಪ್ರೀತಿ ಇರೋದ್ರಿಂದ. ನಮ್ಮ ಸಭೆ ಪ್ರೀತಿಸುವ ಸಭೆ ಆಗಿರುವುದರಿಂದ ತಾನೇ ಕೋವಿಡ್ ನಲ್ಲಿ ನಾವು ಅಷ್ಟೊಂದು ಸೇವೆ ಮಾಡಿರೋದು. ಪ್ರೀತಿಸುವ ಸಭೆಯಾಗಿರುವುದರಿಂದ ತಾನೇ ನಮ್ಮ ಕಲ್ವರಿ ಟೆಂಪಲ್ ನಲ್ಲಿ ಯಾರಾದ್ರೂ ಅನಾರೋಗ್ಯದಿಂದ ಬಾಧೆಪಟ್ರೆ ಹೊರಗಡೆ ಹೋಗಿ ಬಹಳ ದುಡ್ಡು ಖರ್ಚು ಮಾಡಿ ಅವ್ರು ಚಿಕಿತ್ಸೆ ಮಾಡಿಸಿಕೊಳ್ಳೋದು ಕಷ್ಟ ಎಂದಿದ್ದಕ್ಕಾಗಿ ತಾನೇ ಅದ್ಭುತವಾದ ಹಾಸ್ಪಿಟಲ್ ನಾವು ನಿರ್ಮಿಸಿರೋದು. ಲಕ್ಷಾಂತರ ಫೀಸ್ ಕಟ್ಟಿ ಮಕ್ಕಳಿಗೆ ಓದಿಸಲು ಸಾಧ್ಯವಿಲ್ಲ ಎಂದು ಯೋಚಿಸಿ ಅದನ್ನು ಗುರುತಿಸಿದಕ್ಕಾಗಿ ತಾನೇ ಅದ್ಭುತವಾದ ಕಲ್ವರಿ ಟೆಂಪಲ್ ಸ್ಕೂಲ್ ಅನ್ನು ಪ್ರಾರಂಭಿಸಿರೋದು. ಭಾನುವಾರ ಎಷ್ಟೋ ದೂರ ಸ್ಥಳಗಳಿಂದ ಬರ್ತೀರಿ, ಹಸಿವೆ ಉಳ್ಳವರಾಗಿ ಬರ್ತೀರಿ. ಅದಕ್ಕಾಗಿ ತಾನೇ ಸುಮಾರು 2 ಲಕ್ಷ ಜನರು ಪ್ರತಿ ತಿಂಗಳು ಕಲ್ವರಿ ಟೆಂಪಲ್ ನಲ್ಲಿ ಚೆನ್ನಾಗಿ ಊಟ ಮಾಡಿ ಹೋಗ್ತಿರೋದು. ನಿಮ್ಮ ಬರ್ತ್ಡೇ ಸಂದರ್ಭದಲ್ಲಿ ನಾನು ಬಂದು ನಿಮ್ಮ ಮನೆಯಲ್ಲಿ ಆ ಕೇಕ್ ಕಟ್ ಮಾಡಲು ಸಾಧ್ಯವಿಲ್ಲದರಿಂದ ನನ್ನ ಪ್ರೀತಿಯನ್ನು ಕ್ರಿಯಾಪೂರ್ವಕವಾಗಿ ಮನೆಗೆ ಬಂದು ತೋರಿಸಲಿಕ್ಕೆ ಆಗದೇ ಇರುವುದರಿಂದ ನಿಮಗೆ ಒಂದು ಚೆನ್ನಾಗಿರುವ ಬರ್ತ್ಡೇ ಕೇಕ್ ಕಳುಹಿಸಿ ಕೊಡ್ತೇವಲ್ಲವೇ? ನಿಮ್ಮ ಬರ್ತ್ಡೇ ಇರುವಾಗ ನನ್ನ ವಾಯ್ಸ್ ಮೆಸೇಜ್ ನಿಮಗೆ ತಲುಪುತ್ತೆ. ನಿಮಗಾಗಿ ಪ್ರಾರ್ಥನೆ ಮಾಡಿರುವಂತಹ ಪ್ರಾರ್ಥನೆ, ಗ್ರೀಟಿಂಗ್ಸ್ ಹೇಳುವಂತಹ ಗ್ರೀಟಿಂಗ್ಸ್, ಇವೆಲ್ಲ ಯಾಕೆ ಮಾಡ್ತಿದ್ದೇನೆ? ಶನಿವಾರ ಬಂದಾಗ ಕಳೆದ ಭಾನುವಾರ ಯಾರೆಲ್ಲ ಬರ್ಲಿಕ್ಕಾಗಲಿಲ್ಲವೋ ಅವರೆಲ್ಲರ ಸಂಗಡ ನಾನು ಫೋನಲ್ಲಿ ಮಾತಾಡ್ತೇನೆ. ಯಾಕೆ ಬರ್ಲಿಕ್ಕಾಗಲಿಲ್ಲವೆಂದು ತಿಳಿದುಕೊಳ್ಳುತ್ತೇನೆ. ಅವರಿಗೋಸ್ಕರ ಪ್ರಾರ್ಥಿಸಿ ಪ್ರೀತಿಯಿಂದ ಮತ್ತೊಮ್ಮೆ ಆಹ್ವಾನಿಸುತ್ತೇನೆ. ಈ ದಿನ ನಮ್ಮ ಸಭೆಯಲ್ಲಿ ಒಬ್ಬರಾದ್ರೂ ಒಂದು ಭಾನುವಾರ ತಪ್ಪಿಸಿದ್ರೆ ಅವರಿಗೆ ಸ್ವತಃ ನನ್ನಿಂದಲೇ ಫೋನ್ ಕರೆ ಹೋಗುತ್ತೆ. ಹೀಗೆ ಇಷ್ಟೊಂದು ದೊಡ್ಡ ಸಭೆಯಲ್ಲಿ ಒಬ್ಬರು ಕೂಡ ಸಭೆಗೆ ಬರದಿದ್ರು ಕೂಡ ಅವರಿಗೆ ಫೋನ್ ಕರೆ ಮಾಡಿ ಯಾಕೆ ಬರ್ಲಿಕ್ಕಾಗ್ತಿಲ್ಲವೆಂದು ಕಂಡುಕೊಂಡು ಅವರಿಗೋಸ್ಕರ ಪ್ರಾರ್ಥಿಸುವಂತಹ ಏಕೈಕ ಸಭೆ ಕಲ್ವರಿ ಟೆಂಪಲ್ ಆಗಿದೆ. ಕಾರಣ ಇದು ಪ್ರೀತಿಗೆ ನಿಲಯವಾಗಿದೆ. ಸೊ ನಿಜವಾದಂತಹ ಸಭೆ ಯಾವುದು ಗೊತ್ತಾ? ಪ್ರಭು ಯೇಸುವಿನ ವಾಕ್ಯವನ್ನು ಪ್ರಕಟಿಸುವಂತದ್ದು, ಪ್ರೀತಿಯನ್ನು ತೋರಿಸುವಂತದ್ದು, ಪ್ರಾರ್ಥನೆ ಮಾಡುವಂತದ್ದು, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದಲ್ಲ. ನಿಮ್ಮಲ್ಲಿ ಕೆಲವರು ಬಹುಶಃ ಇತರ ಸಭೆಗಳಿಗೆ ಹೋದವರಾಗಿರಬಹುದು, ಇಲ್ಲವೇ ನೀವು ನಿಮ್ಮ ಗ್ರಾಮದಲ್ಲಿರುವಾಗ ಇತರ ಸಭೆಗಳಿಗೆ ಅಟೆಂಡ್ ಆಗಿರಬಹುದು. ಹೇಳ್ತಿದ್ದೇನೆ, ಎಲ್ಲೇ ಆಗಲಿ ಕೈ ಹಿಡ್ಕೊಂಡು ಒಬ್ಬ ಸಭಾ ಸದಸ್ಯನು ಇನ್ನೊಬ್ಬ ಸಭಾ ಸದಸ್ಯನೊಂದಿಗೆ, ಒಬ್ಬ ಸದಸ್ಯಳು ಇನ್ನೊಬ್ಬ ಸದಸ್ಯರೊಂದಿಗೆ ಒಂದಾಗಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವ ಅಂತಹ ವಾತಾವರಣ ನಿಮ್ಮ ಜೀವಿತದಲ್ಲಿ ಎಂದಾದರೂ ನೋಡಿದೀರಾ? ಯಾವತ್ತೂ ನೋಡಿಲ್ಲ ಎನ್ನುವರು ಕೈ ತೋರಿಸುವಿರಾ? ಯಾಕೆ ಕಲ್ವರಿ ಟೆಂಪಲ್ ಅಲ್ಲಿ ನೋಡ್ತೀರಿ? ಆದ್ರೆ ಈ ದಿನ ಎಷ್ಟೋ ಸಭೆಗಳವರು ಆರಂಭಿಸಿದ್ದಾರೆ. ಎಸ್, ನಮ್ಮ ಕಲ್ವರಿ ಟೆಂಪಲ್ ನಲ್ಲಿ ನಾವೇನಾದರೂ ಪ್ರಾರಂಭಿಸುವುದಾದ್ರೆ ಅದನ್ನು ನೋಡಿ ಇದು ಅದ್ಭುತವಾದ ಆತ್ಮೀಕತೆಯಾಗಿದೆ ಎಂದು ಅನುಸರಿಸುವಂತವರು ಬಹಳಷ್ಟು ಜನ ಸೇವಕರಿದ್ದಾರೆ. ಅವರಿಗೋಸ್ಕರ ನಾನು ಸಂತೋಷಿಸುತ್ತೇನೆ. ಕಾರಣವೇನೆಂದರೆ ನಮ್ಮ ಕಲ್ವರಿ ಟೆಂಪಲ್ ನಲ್ಲಿ ದೇವರಿರುವುದರಿಂದಲೇ, ದೇವರ ಸನ್ನಿಧಿ ಇರುವುದರಿಂದಲೇ ಅದ್ಭುತವಾದಂತಹ ಆತ್ಮೀಕ ಮೌಲ್ಯಗಳು ನಮ್ಮ ಸಭೆಯಲ್ಲಿ ಇರುವುದರಿಂದಲೇ ಅವುಗಳನ್ನು ನೋಡಿ ಅನೇಕರು ಕಲಿಯುತ್ತಿದ್ದಾರೆ ಮತ್ತು ಅಳವಡಿಸಿಕೊಳ್ತಿದ್ದಾರೆ. ಬಹಳ ಸಂತೋಷ. ಕಾಪಿ ಹೊಡೆಯುತ್ತಿದ್ದಾರೆ ಅಂತ ಅಲ್ಲ, ಯಾರು ಆ ಮಾತಾಡಬೇಡಿ. ನಮಗೆ ಕಾಪಿ ಮಾಡ್ತಿದ್ದಾರೆ, ಕಾಪಿ ಮಾಡಿ ಪೇಸ್ಟ್ ಮಾಡ್ತಾರೆ ಎಂದು ಮಾತಾಡಬೇಡಿ. ಕಾಪಿ ಮಾಡ್ತಾ ಇಲ್ಲ, ಅವರು ಅನುಸರಿಸುತ್ತಿದ್ದಾರೆ. ಯಾವುದನ್ನು ಅನುಸರಿಸುತ್ತಾರೆ? ಮಾಸ್ಟರ್ ಪೀಸ್ ಅನ್ನೇ ಅನುಸರಿಸುತ್ತಾರೆ. ದೇವರು ಈ ದಿನ ನಮ್ಮೆಲ್ಲರನ್ನು ಕೂಡ ಮಾದರಿಕರವಾಗಿರುವಂತಹ ಸಭೆಯನ್ನಾಗಿ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ, ಘನತೆ, ಪ್ರಭಾವಗಳು ಉಂಟಾಗಲಿ. ಪರಿಶುದ್ಧತೆಯನ್ನು ಹೆಚ್ಚಿಸುವಂತಹ
ಸಭೆಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಬಹಳಷ್ಟು ಜನ ಹೇಳ್ತಿರ್ತಾರೆ, ಅಯ್ಯ, ಕಲ್ವರಿ ಟೆಂಪಲ್ ನಲ್ಲಿರುವಂತಹ ವಾಕ್ಯದ ವಿಶೇಷತೆ ಇದ್ದದ್ದನ್ನು ಇದ್ದ ಹಾಗೆ ಪ್ರಕಟಿಸುವಂತದಾಗಿದೆ, ಪಾಪವನ್ನು ಖಂಡಿಸುವಂತದಾಗಿದೆ, ಖಂಡಿಸಿ ಬುದ್ಧಿ ಹೇಳುವಂತದಾಗಿದೆ, ಹಾಗೆಯೇ ಪಶ್ಚಾತ್ತಾಪದಲ್ಲಿ ನಡೆಸುವಂತದಾಗಿದೆ. ಇದು ಕಲ್ವರಿ ಟೆಂಪಲ್ ನಲ್ಲಿರುವ ವಾಕ್ಯದ ವಿಶೇಷತೆ ಆಗಿದೆ ಅನ್ನುತ್ತಾರೆ. ಅದಕ್ಕಾಗಿ ತಾನೇ ನಾನು ಹೈದರಾಬಾದ್ಗೆ ಬಂದ ಆರಂಭದಲ್ಲಿ ಈ ರೀತಿ ಖಂಡಿಸಿ ವಾಕ್ಯ ಸಾರುತ್ತಿರುವಾಗ ನನಗೊಂದು ಸಲಹೆ ಕೊಟ್ರು. ಏನೆಂದು ಗೊತ್ತಾ? ಬ್ರದರ್, ಅಷ್ಟು ಖಂಡಿಸುತ್ತಾ ಪಾಪದ ಬಗ್ಗೆ ಮಾತಾಡಬೇಡಿ ಬ್ರದರ್, ಸ್ವಲ್ಪ ಸ್ಲೋ ಆಗಿರಿ ಬ್ರದರ್. ಅಷ್ಟು ನೇರವಾಗಿ ಮಾತಾಡಬೇಡಿ ಬ್ರದರ್, ಸ್ವಲ್ಪ ಸ್ವಲ್ಪ ಏನ್ ಮಾಡ್ಬೇಕು? ಅಷ್ಟೊಂದು ಖಚಿತವಾಗಿ ಪಾಪವನ್ನು ಖಂಡಿಸಬೇಡಿ ಬ್ರದರ್. ಪಾಪ ಮಾಡ್ತಿದ್ದೀರಿ, ಪಾತಾಳಕ್ಕೆ ಹೋಗ್ತೀರಿ ಎಂದು ಹೇಳ್ಬೇಡಿ ಬ್ರದರ್. ಯಾವುದೋ ಒಂದು ವೀಕ್ನೆಸ್ ನಿಮಗಿದೆ, ಆ ವೀಕ್ನೆಸ್ ಎಂದು ಹೀಗೆ ಸ್ವಲ್ಪ ಸಾಫ್ಟ್ ಆಗಿ ಹೇಳಿ ಬ್ರದರ್ ಅನ್ನುತ್ತಿದ್ರು. ಒಮ್ಮೆ ಒಂದು ಸ್ಥಳದಲ್ಲಿ ಒಂದು ವಿಷದ ಬಾಟಲ್ ಇತ್ತಂತೆ. ಆ ವಿಷದ ಬಾಟಲ್ ನನ್ನಂತಹ ಪಾಸ್ಟರ್ ತಂದು ಕೇಳ್ತಾರಂತೆ, ಪಾಪ ಎಂದು ಖಂಡಿಸಬೇಡಿ ಎಂದು ಹೇಳ್ತಿದ್ದೀರಲ್ಲವೇ, ಸರಿ, ಈ ವಿಷ ಎನ್ನುವಂತಹ ಈ ಲೇಬಲ್ ತೆಗೆದು ಹಾಕಿ ಸಿರಪ್ ಎಂಬ ಲೇಬಲ್ ಅಂಟಿಸ್ತೇನೆ, ಅದನ್ನು ಮತ್ತೆ ಅಲ್ಲೇ ಇಡ್ತೇನೆ ಅಂದೆ. ಅಯ್ಯಯ್ಯೋ, ಏನಂದ್ರಿ? ಏನ್ ಪಾಸ್ಟ್ರೆ, ಏನ್ ಮಾತಾಡ್ತಾ ಇದ್ದೀರಿ? ವಿಷಕ್ಕೆ ವಿಷ ಅಂತ ಹೇಳದಿದ್ರೆ ಯಾರಾದ್ರೂ ಬೈ ಮಿಸ್ಟೇಕ್ ಅದನ್ನು ಕುಡಿದು ಸಾಯ್ತಾರಲ್ಲ ಪಾಸ್ಟ್ರೆ. ಅಂದ್ರೆ ವಿಷಕ್ಕೆ ವಿಷ ಅಂತ ಹೇಳ್ಬೇಕು ಮಗನೇ, ಇಲ್ಲವಾದ್ರೆ ಸಾಯ್ತಾರೆ. ಅದಕ್ಕೆ ಪಾಪಕ್ಕೆ ಪಾಪ ಎಂದು ಹೇಳಲೇಬೇಕು, ಇಲ್ಲವಾದರೆ ಪಾತಾಳಕ್ಕೆ ಹೋಗ್ತಾರೆ. ಅದನ್ನು ನಂಬಿರೋದ್ರಿಂದಲೇ ಪಾಪದ ಕುರಿತಾಗಿ ನಾನು ಮಾತಾಡ್ತೇನೆ ಅಂದೆ. ಪವಿತ್ರಾತ್ಮನು ಬಂದಾಗ ಪಾಪದ ಕುರಿತಾಗಿಯೂ, ಮತ್ತೆ ನ್ಯಾಯ ತೀರ್ಪಿನ ಕುರಿತಾಗಿಯೂ, ಮತ್ತೆ ಲೋಕದ ಕುರಿತಾಗಿಯೂ ಆತನು ಬೋಧಿಸಿ ಒಪ್ಪಿಕೊಳ್ಳುವಂತೆ ಮಾಡುತ್ತಾನೆ. ಪರಿಶುದ್ಧಾತ್ಮ ಭರಿತನಾಗಿರುವಂತಹ ಸೇವಕನು ಖಚಿತವಾಗಿಯೂ ಪರಿಶುದ್ಧತೆಯನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆಯಲ್ಲಿ ಪಾಪವನ್ನು ಖಂಡಿಸುತ್ತಾನೆ. ಈ ದಿನ ಕಲ್ವರಿ ಸ್ವರದ ಮುಖಾಂತರ ಖಚಿತವಾಗಿಯೂ ಅಂತಹ ಬೋಧನೆ ಎಂದು ನಂಬುವಂತವರು ಜೋರಾಗಿ ಚಪ್ಪಾಳೆ ತಟ್ಟುವೀರಾ? ನಿಜವಾದಂತಹ ಆತ್ಮೀಕನು ಯಾರು ಅನ್ನುವುದಾದರೆ ಸತ್ಯ ಉಳ್ಳಂಥವನು, ಸಾಕ್ಷಿ ಉಳ್ಳಂಥವನು, ಸಭೆ ಅಂದರೆ ಶುದ್ಧವಾದ ಸಭೆ ಉಳ್ಳಂಥವನಾಗಿದ್ದಾನೆ. ಈ ದಿನ ಕೇಳ್ತಿದ್ದೇನೆ, ಸತ್ಯ ಉಳ್ಳವರಾಗಿದ್ದೀರೋ? ಆ ಸತ್ಯ ಬೇರೆ ಯಾರೋ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಸಾಕ್ಷಿ ಉಳ್ಳವರಾಗಿದ್ದೀರೋ? ಆ ನಿಮ್ಮ ಸಾಕ್ಷಿಗೆ ಆಧಾರವಾಗಿರೋದೇ ಕರ್ತನಾದ ಯೇಸು ಕ್ರಿಸ್ತನು. ಸಭೆಯನ್ನು ಹೊಂದಿಕೊಂಡವರಾಗಿದ್ದೀರೋ? ಅಂತಹ ಶುದ್ಧವಾದ ಸಭೆಗೆ ಆಧಾರವಾಗಿರೋದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಈ ದಿನ ಈ 3 ಲಕ್ಷಣ ನೀವು ಹೊಂದಿರೋದಾದ್ರೆ ನಿಜವಾಗ್ಲೂ ನೀವು ಧನ್ಯರಾಗಿದ್ದೀರಿ. ಒಂದು ವೇಳೆ ಎಲ್ಲಾದರೂ ಲೋಪ ಇರೋದಾದ್ರೆ ಪ್ರಾರ್ಥಿಸೋಣವೇ? ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ದೇವರೇ, ನಿಮ್ಮ ಕುರಿತಾದ ಸತ್ಯ ತಿಳಿದುಕೊಳ್ಳುವಂತದ್ದೇ ನಿಜವಾದ ಬಿಡುಗಡೆಯಾಗಿದೆ. ನಿಮ್ಮ ಕುರಿತಾಗಿ ಸಾಕ್ಷಿ ಕೊಡುವಂತದ್ದೇ ನಿಜವಾಗ್ಲೂ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿರುವಂತದ್ದಾಗಿದೆ. ಶುದ್ಧವಾದ ಸಭೆಗೆ ಸದಸ್ಯರಾಗಿರುವಂತದ್ದೇ ನಿಜವಾದ ಆತ್ಮಿಕತೆಗೆ ಆದರ್ಶವಾಗಿದೆ, ಆಧಾರವಾಗಿದೆ. ಅಂತಹ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ. ನಿಜವಾದಂತಹ ದೇವರು ನೀವೇ. ನಮ್ಮನ್ನು ಪ್ರಾಣದಂತೆ ಪ್ರೀತಿಸಿದಕ್ಕಾಗಿ ವಂದನೆಗಳು ದೇವರೇ. ನಿಮ್ಮ ಪ್ರಾಣವನ್ನೇ ನಮಗಾಗಿ ಕೊಟ್ಟಿರುವುದಕ್ಕಾಗಿ ವಂದನೆಗಳು ಯೇಸುವೇ. ನಿಮ್ಮ ಹಾಗೆ ಭೂಮಿಯ ಮೇಲೆ ಇರುವವರೆಗೂ ಬದುಕುವ ಭಾಗ್ಯವನ್ನು ಅನುಗ್ರಹಿಸಿರಿ ದೇವರೇ. ನಿಮ್ಮ ಸಭೆಯಲ್ಲಿ ದೇವರೇ, ನಿಮ್ಮ ವಾಕ್ಯ, ಪ್ರೀತಿ, ಪ್ರಾರ್ಥನೆ, ಪರಿಶುದ್ಧತೆ ನಮ್ಮ ಜೀವಿತದಲ್ಲಿ ಸಮೃದ್ಧಿಯಾಗಿ ದಯಪಾಲಿಸಿರಿ ದೇವರೇ. ಕರ್ತನೇ, ಪ್ರತಿ ಅಪವಿತ್ರತೆಯನ್ನು ನಮ್ಮಿಂದ ತೊಲಗಿಸಿರಿ, ಪರಿಶುದ್ಧತೆಯನ್ನು ದಯಪಾಲಿಸಿರಿ. ಪ್ರೀತಿಯುಳ್ಳವರಾಗಿ ಜೀವಿಸುವಂತಹ ಜೀವಿತ ದಯಪಾಲಿಸಿರಿ. ಪ್ರಾರ್ಥನೆಯ ಆತ್ಮವನ್ನು ಅನುಗ್ರಹಿಸಿರಿ ದೇವರೇ. ನಿಮ್ಮ ವಾಕ್ಯವನ್ನು ಓದುವ ಮನಸ್ಸು, ಧ್ಯಾನಿಸುವ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದೇವರೇ. ನಮ್ಮ ಕುಟುಂಬದಲ್ಲಿ ರಕ್ಷಣೆ ಇಲ್ಲದವರಿಗೆ ಯೇಸಯ್ಯ ರಕ್ಷಣೆಯನ್ನು ದಯಪಾಲಿಸಿರಿ. ಅವರನ್ನು ರಕ್ಷಿಸಿರಿ ದೇವರೇ. ನಿಮಗೆ ಸಂಪೂರ್ಣವಾಗಿ ವಿಧೇಯರಾಗುವಂತಹ ಮನಸ್ಸನ್ನು ದಯಪಾಲಿಸಿರಿ ದೇವರೇ. ಮಾನಸಾಂತರ ಪಡುವ ಮನಸ್ಸನ್ನು ಕೊಡಿರಿ ದೇವರೇ. ನಿಮ್ಮನ್ನು ಬಹಳವಾಗಿ ಘನಪಡಿಸುವಂತಹ ಜೀವಿತವನ್ನು ನಮಗೆ ದಯಪಾಲಿಸಿರಿ.
ಮತ್ತಷ್ಟು ಹೆಚ್ಚು ಪ್ರಾರ್ಥನೆ, ಮತ್ತಷ್ಟು ಹೆಚ್ಚು ಪರಿಶುದ್ಧತೆ, ಮತ್ತಷ್ಟು ಹೆಚ್ಚು ಪ್ರೀತಿ. ಮತ್ತಷ್ಟು ಪ್ರಭು ಯೇಸುವಿನ ವಾಕ್ಯ ನಾವು ಹೊಂದಿಕೊಂಡಿರುವಂತೆ ಸಹಾಯ ಮಾಡಿರಿ. ನಿಮಗೆ ಎಲ್ಲ ಮಹಿಮೆ, ಘನತೆ, ಪ್ರಭಾವವು ಯುಗ ಯುಗಗಳವರೆಗೂ ಸಲ್ಲಲ್ಪಡಲಿ. ಆಮೇನ್.